ವೆಲ್ಕಮ್ ಟು ಸಿನಿ ಕನ್ನಡ. ಕಸ್ತೂರಿ ನಿವಾಸ ಎಷ್ಟು ಬಾರಿ ನೋಡಿದರೂ ಕಣ್ಣು ತುಂಬಿಸುವ ಕತೆ. ಈ ಚಿತ್ರದ ಕಥೆಯನ್ನು ಜಿ ಸುಬ್ರಹ್ಮಣ್ಯಂ ರವರು ತಮಿಳು ಸೂಪರ್ ಸ್ಟಾರ್ ಶಿವಾಜಿ ಗಣೇಶನ್ ಅವರಿಗೆ ಬರೆದಿದ್ದರು. ಆದರೆ ಶಿವಾಜಿ ಗಣೇಶನ್ ಅವರು ಈ ಚಿತ್ರದಲ್ಲಿ ಟ್ರ್ಯಾಜಿಡಿ ಎಂಡಿಂಗ್ ಇದ್ದಿದ್ದರಿಂದ ಈ ಚಿತ್ರದ ಕಥೆಯನ್ನು ನಿರಾಕರಿಸಿದರು. ಈ ಚಿತ್ರದ ಕಥೆಯನ್ನು ಉದಯ್ ಶಂಕರ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರ ಎಸ್.ಪಿ. ವರದರಾಜ್ ರವರು ದೊರೈ ಭಗವಾನ್ ಅವರಿಗೆ ಕೇಳಿಸಿ ನಿರ್ದೇಶನ ಮಾಡಲು ಒಪ್ಪಿಸಿದರು. ಎಸ್.ಪಿ. ವರದರಾಜ್ ರವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಈ ಚಿತ್ರದಲ್ಲಿ ನಾಯಕರಾಗಿ ನಟಿಸಲು ಒಪ್ಪಿಸಿದರು. ಚಿತ್ರದ ಕಥೆಯ ಹಕ್ಕುಗಳನ್ನು 30,000 ಕೊಟ್ಟು ತಂದರು. ಕೆ.ಸಿ.ಎನ್ ನಿರ್ಮಾಣ ಮಾಡಿದರು. ಜಿ.ಕೆ. ವೆಂಕಟೇಶ್ ಸಂಗೀತ ನೀಡಿದರು. ಈ ಚಿತ್ರದಲ್ಲಿ ಜಯಂತಿ, ಆರತಿ ಮತ್ತು ವಿಜಯಶ್ರೀ ಅವರು ನಾಯಕಿಯರಾಗಿ ನಟಿಸಿದ್ದಾರೆ. ಈ ಚಿತ್ರದ ಚಿತ್ರೀಕರಣವನ್ನು ಕಂಠೀರವ ಸ್ಟುಡಿಯೋದಲ್ಲಿ 20 ದಿನಗಳು ಮಾಡಿದ್ದರು. 1971 ಜನವರಿ 29 ಈ ಚಿತ್ರ ಬಿಡುಗಡೆಯಾಗಿ 16 ಚಿತ್ರಮಂದಿರಗಳು 10 ದಿನ ಪೂರೈಸಿತು. ರಾಜ್ಯಾದ್ಯಂತ 2 ಕೋಟಿ ಕಲೆಕ್ಷನ್ ಮಾಡಿತು. ಈ ಚಿತ್ರ ಸಾಂದಾರ್ ಶೀರ್ಷಿಕೆಯಲ್ಲಿ ಹಿಂದಿಗೆ ಮತ್ತು ಅವನ್ದಾನ್ ಮಣಿದಾನ್ ಶೀರ್ಷಿಕೆಯಲ್ಲಿ ತಮಿಳಿಗೆ ರೀಮೇಕ್ ಆಗಿದೆ. ಈ ಚಿತ್ರ 80-90ರ ದಶಕಗಳಲ್ಲಿ ಮರುಬಿಡುಗಡೆಯಾಗಿ ಮತ್ತೆ 100 ದಿನಗಳನ್ನು ಪೂರೈಸಿದೆ. 2014ರಲ್ಲಿ ಈ ಚಿತ್ರವನ್ನು 2 ಕೋಟಿ ಖರ್ಚು ಮಾಡಿ ವರ್ಣದಲ್ಲಿ ಕರ್ನಾಟಕದ 100 ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಿದರು. ಈ ಚಿತ್ರ ಬಣ್ಣದಲ್ಲಿ ಮೊದಲ ವಾರವೇ 2 ಕೋಟಿ ಕಲೆಕ್ಷನ್ ಮಾಡಿತು. ರಾಜ್ಯಾದ್ಯಂತ 50 ದಿನ ಪ್ರದರ್ಶನ ಕಂಡು 10 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿತು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.